ಆತ್ಮೀಯರೇ ನಮಸ್ಕಾರ. ನನ್ನ ಹೆಸರು ಕಟ್ಟೇರಿ ಸ್ವಾಮಿ 76 ವೆಂಕಟಪ್ಪ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ಮಾರ್ಗದರ್ಶನದಿಂದ ನಾವು ಏನೆಲ್ಲ ಕಲಿಬೋದು ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಬರ್ತಿದ್ದೀನಿ. ಮೊದಲನೇದಾಗಿ ನಾನು ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕೆಲಸ ಮಾಡೋದರಿಂದ ಅಲ್ಲಿ ರೈತರ ಒಂದು ಸಂಘದ ಸದಸ್ಯರಿಂದ ನಮ್ಮಲ್ಲಿ ಪ್ರತಿದಿನ ಒಡನಾಟ ಇರುವುದರಿಂದ ಅವರಲ್ಲಿ ನಾವು ಹೆಚ್ಚಾಗಿ ಮಾತಾಡೋದ್ರಿಂದ ನಮಗೆ ಇದು ಒಂದು ಮಾತನಾಡುವ ಕಲೆ ನಾವು ಮಾಡ್ಕೋಬೇಕು ಅಂಥೇಳಿ ಸಾಕಷ್ಟು ನಾನು ಯೂಟ್ಯೂಬು ವಿಡಿಯೋದಲ್ಲಿ ನಾನು ನೋಡ್ತಾ ಬಂದಾಗ ಈ ಒಂದು ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ಭಾಷಣ ಕೌಶಲ್ಯ ಅಂದರೆ ಕಮ್ಯುನಿಕೇಷನ್ ಬಗ್ಗೆ ತಿಳಿತು. ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಚರ್ಚಿಸಿದಾಗ ಮತ್ತು ನಮ್ಮ ಅವರಲ್ಲಿ ಕೆಲಸ ಮಾಡುವಂಥ ನಮ್ಮ ರಾಣಿ ಮೇಡಮ್ ಅವರ ಸಂಪರ್ಕ ಮಾಡಿದಾಗ ಅವರು ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ಟೋಟಲ್ ಒಂದು ಮಾರ್ಗದರ್ಶನದಲ್ಲಿ ಏನೆಲ್ಲ ಕಲಿಬೇಕಂತ ಒಂದು ಸರಿಯಾದ ನಮಗೆ ಮಾಹಿತಿ ಕೊಟ್ಟರು. ಆ ಒಂದು ಮಾಹಿತಿ ಪ್ರಕಾರ ಒಂದು ಸಿಲ್ವರ್ ಕಮಿಟಿ, ಗೋಲ್ಡ್ ಕಮಿಟಿ ಅಂಥೇಳಿ ಅದರಲ್ಲಿ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಅದರಲ್ಲಿ ನಾನು ಆರಿಸ್ಕೊಂಡಿದ್ದು ಯಾವುದಪ್ಪ ಅಂತಂದರೆ ಗೋಲ್ಡ್ ಕಮ್ಯುನಿಟಿ ಅಂಥೇಳಿ. ಆ ಗೋಲ್ಡ್ ಕಮ್ಯುನಿಟಿ ಆರಿಸ್ಕೊಳ್ಳೋದ್ರಿಂದ ಆರಿಸ್ಕೊಂಡು ಅದರಲ್ಲಿ 8 ಮಾಡೆಲ್ಸ್ ವೀಡಿಯೋಗಳನ್ನ ನಮಗೆ ನೀಡ್ತಾ ಬಂದರು. ಆ 8 ಮಾಡೆಲ್ಸ್ ವೀಡಿಯೋಗಳನ್ನ ನಾನು ಪೂರ್ತಿಯಾಗಿ ಮುಗಿಸಿದ್ದೀನಿ. ಅದರಲ್ಲಿ ಒಂದು ಕಮ್ಯುನಿಕೇಷನ್ ಇಂಗ್ಲೀಷ್ ಮಾಡೆಲ್ ಅಂಥೇಳಿ ಒಂದಿದೆ, ಅದೊಂದು ಬಿಟ್ಟು 7 ವೀಡಿಯೋಸ್ಗಳನ್ನ ನಾನು ಪೂರ್ತಿ ಮುಗಿಸಿದ್ದೀನಿ. ಆ 7 ವೀಡಿಯೋಸ್ ಮಾಡೆಲಲ್ಲಿ ಪ್ರತಿಯೊಂದು ವೀಡಿಯೋಗೆ ನಾನು ಕಾಮೆಂಟ್ ಮಾಡ್ತಾ ಬರ್ತಾಯಿದ್ದೀನಿ. ಆ ಥರ ನಾನು ಆ ವಿಡಿಯೋ ನೋಡ್ತಾ ಕಾಮೆಂಟ್ ಮಾಡ್ತಾ ಬರೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಾನು ಕಂಡಿದ್ದೀನಿ. ಏನಪ್ಪ ಅಂತಂದರೆ ಮಾತನಾಡುವ ಕಲೆ ಆಗಿರ್ಬೋದು, ಪದಗಳ ಬಳಕೆ ಆಗಿರ್ಬೋದು, ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಮ್ಮ ಹಾವಭಾವ ಎಕ್ಸ್ಪ್ರೆಷನ್ ಮಾಡಬೇಕು, ವಿಷಯಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ಮಾತಾಡಬೇಕು, ಒಂದು ಸಭಾ ಕಂಪನದಲ್ಲಿ ನಾವು ಯಾವ ರೀತಿ ಇರಬೇಕು, ವೇದಿಕೆ ಮೇಲೆ ಏನು ಮಾತಾಡಬೇಕು, ಇದನ್ನೆಲ್ಲ ಆ 8 ಮಾಡೆಲ್ಸ್ ವೀಡಿಯೋಗಳಲ್ಲಿ ನಾವು ನೋಡ್ತಾ ಬರ್ಬೋದು. ಹಾಗೆ ಆ 8 ಮಾಡೆಲ್ಸ್ ವೀಡಿಯೋಗಳಲ್ಲಿ ಪ್ರತಿಯೊಂದು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಪ್ರತಿಯೊಂದು ವಿಷಯಗಳನ್ನ ನಾವು ಅದರಲ್ಲಿ ನಾವು ನೋಡ್ತಾ ಬರ್ಬೋದು. ಆ ನೋಡ್ತಾ ಬಂದರೆ ನಮ್ಮ ಜೀವನಕ್ಕೆ ತುಂಬ ಅಗತ್ಯವಾದ ವಿಷಯಗಳು ನಮಗೆ ಅದರಲ್ಲಿ ಸಿಗ್ತವೆ. ಹಾಗೆ ಅವರು ಆ ವಿಡಿಯೋಗಳನ್ನ ನೋಡ್ತಾ ಪ್ರತಿಯೊಂದು ವಿಡಿಯೋಗಳಿಗೆ ನಾನು ಕಾಮೆಂಟ್ ಮಾಡ್ತಾ ಮೊದಲನೇದಾಗಿ ತಪ್ಪದಾಗಿ ಕಾಮೆಂಟ್ ಮಾಡ್ತಾಯಿದ್ದೆ. ನಾವು ಆ ಥರ ಕಾಮೆಂಟ್ ಮಾಡೋದ್ರಿಂದ ನಮಗೆ ಸರಿಯಾಗಿ ನಮ್ಮ ಜಯಪ್ರಕಾಶ್ ಸರ್ ಅವರು ತಿಳಿಸ್ತಾ ಬರ್ತಾರೆ, ನೀವು ಈ ಥರ ತಪ್ಪು ಬರಿತಾ ಇದ್ರೆ ಈ ಥರ ತಿದ್ದುಕೊಳ್ಳಿ ಅಂತೇಳಿ. ಆ ಥರ ನಾನು ಕಲಿತಾ ಇವತ್ತೊಂದು ಬರವಣಿಗೆ ಮೂಲಕ ಒಂದು ಹೆಚ್ಚಾಗಿ ಮಹತ್ವ ಕೊಡ್ತಾ ಇದ್ದೀನಿ. ಹಾಗೆ ಅವರ ಒಂದು ಯೂಟ್ಯೂಬ್ ಏನು ಆನ್ಲೈನ್ ಜೂಮ್ ಕ್ಲಾಸಲ್ಲಿ ಪ್ರತಿ ಗುರುವಾರ ನಮಗೆ 4 ವಿಷಯಗಳನ್ನ ಮಾತನಾಡಲಿಕ್ಕೆ ನಮಗೆ ಕೊಡ್ತಾರೆ. ಆ 4 ವಿಷಯಗಳ ಬಗ್ಗೆ 3 ವಿಷಯಗಳ ಬಗ್ಗೆ ನಾವು ಮಾತಾಡ್ಬೋದು. ಅದರಲ್ಲಿ ನಮಗೇನಾಗುತ್ತೆ ಅಂತಂದರೆ ಆ ವಿಷಯಗಳ ಬಗ್ಗೆ ನಮಗೆ ವಿಮರ್ಶೆ ಮಾಡೋಕ್ಕೆ, ಆ ವಿಷಯಗಳ ಬಗ್ಗೆ ನಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಇದು ಸಾಕಷ್ಟು ಏನಿಲ್ಲ ಅಂದರೆ 6 ತಿಂಗಳಿಂದ ನಾನು ಪ್ರತಿ ಗುರುವಾರ ತಪ್ಪದೆ 7 ಗಂಟೆಗೆ ನಾನು ಜಾಯಿನ್ ಆಗ್ತೀನಿ. ಈಗಾಗಲೇ ನಾನು ಅವರಿಂದ ವರ್ಕ್ಶಾಪ್ ಒಂದು ಆಫ್ಲೈನ್ ವರ್ಕ್ಶಾಪು 3 ರಿಂದ 4 ಆಫ್ಲೈನ್ ವರ್ಕ್ಶಾಪು ಅಟೆಂಡ್ ಆಗಿದ್ದೀನಿ. ಹಾಗೆ ಈ ಒಂದು 3 ದಿನದ ವರ್ಕ್ಶಾಪಲ್ಲಿ ಇದು 2ನೇ ಬಾರಿ ನಾನು ಈ ವರ್ಕ್ಶಾಪ್ಗೆ ಜಾಯ್ನ್ ಆಗಿದ್ದೀನಿ. ಇಷ್ಟು ನಾನು ಅವರಲ್ಲಿ ಕಲಿತಿರೋದ್ರಿಂದ ನನ್ನಲ್ಲಿ, ಯಾಕಂದರೆ ಅದು ನಾವು ಕಲಿತಾಗ ನಮ್ಮಲ್ಲಿ ಚೇಂಜಸ್ನ ನಾವೇ ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ. ಹಾಗೆ ನಮ್ಮನ್ನ ಅಬ್ಸರ್ವ್ ಯಾರು ಮಾಡ್ತಾರೆ ಅವರಲ್ಲಿ ನಾವು ಬದಲಾವಣೆ ಕಾಣ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರ ಒಂದು ಏನು ಅನನ್ಯತೆ ಅರಿಯಿರಿ ಆಗಿರ್ಬೋದು, ಆಮೇಲೆ ಸೋಲುಗಳಿಗೆ ಅಂಜದಿರಿ ಆಗಿರ್ಬೋದು, ಆಮೇಲೆ ಅನುಕ್ಷಣ ಅನುಭವಿಸಿ, ಹಾಗೆ ಕೀಳರಿಮೆಯಿಂದ ಹೊರಬನ್ನಿ, ಇವಿಷ್ಟು ಪುಸ್ತಕಗಳನ್ನು ನಾನು ಓದಿ ಮುಗಿಸಿದ್ದೀನಿ. ಈಗ ಒಂದು ಇತ್ತೀಚೆಗೆ ಬಿಡುಗಡೆ ಆದ ಕೃತಿ ಸಾಧಕರ ಚಂದನ ಅಂತೇಳಿ, ಅದನ್ನು ನಾನು ಮೊನ್ನೆ ಕೊಂಡ್ಕೊಂಡಿದ್ದೀನಿ. ಅದನ್ನು ಈಗ ಓದ್ತಾ ಇದ್ದೀನಿ. ಅದನ್ನು ಓದಿಬಿಟ್ಟು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗಿ ನಾನು ಕಲಿಬೇಕು. ಜನರ ಸಂಪರ್ಕ ಇರೋದರಿಂದ ನಮ್ಮಲ್ಲಿ ಕಮ್ಯುನಿಕೇಷನ್ ಎಂಬುದು ತುಂಬ ಮುಖ್ಯ ಆಗ್ತದೆ. ಹಾಗಾಗಿ ನಾನು
ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ಒಂದು ಅವರ ಒಂದು ಅನುಭವದ ಒಂದು ಮಾರ್ಗದರ್ಶನದ ಬಗ್ಗೆ ಮಾತನಾಡಲಿಕ್ಕೆ ಹೇಳಿದರು. ಇಷ್ಟು ನಾನು ಕಲ್ತಿರೋದಕ್ಕೆ ನಮಗೆ ಸ್ಫೂರ್ತಿ ನಮ್ಮ ಜಯಪ್ರಕಾಶ್ ನಾಗ್ತಿಳಿ ಸರ್ ಅಂತ ನಾನು ಈ ಒಂದು ವಿಡಿಯೋದ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈ ಒಂದು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಜಯಪ್ರಕಾಶ್ ನಾಗ್ತಿಳಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಟ್ 3 months ಬ್ಯಾಕ್ ಜಯಪ್ರಕಾಶ್ ಸರ್ ವೆಬಿನಾರ್ನ ಅಟೆಂಡ್ ಮಾಡಿದ್ದೆ. ಸೊ ಅದು 2 times ಅಟೆಂಡ್ ಮಾಡಿದ್ಮೇಲೆ ನಾನು ಅವ್ರ ಕ್ಲಾಸಿಗೆ ಸೇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಗೋಲ್ಡ್ ಕಮ್ಯುನಿಟಿ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ. ಗೋಲ್ಡ್ ಕಮ್ಯುನಿಟಿ ಕ್ಲಾಸಿಗೆ ಸೇರಿದಾಗ ಎವ್ರಿ ವೀಕು ನಮಗೆ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಅದೇ ರೀತಿ ನಾನು 3 ಆಫ್ಲೈನ್ ಕ್ಲಾಸಸ್ ಆಲ್ರೆಡಿ ಅಟೆಂಡ್ ಆಗಿದ್ದೀನಿ. ಈ ಆಫ್ಲೈನ್ ಕ್ಲಾಸಸ್ಸಿನಲ್ಲಿ ಏನಾಗುತ್ತೆ ಅಂದರೆ, ನಾವೇನು ಅಂದ್ಕೊತೀವಿ, 4 ಜನದ ಎದುರುಗಡೆ ಮಾತಾಡಬೇಕು ಅಂದಾಗ ಕಂಟೆಂಟ್ ಕ್ರಿಯೇಷನ್ಸ್ ಏನು ಬೇಕಾಗುತ್ತೆ, ಅಥವಾ ನಮ್ಮ ಮಾನಸಿಕವಾಗಿ ಅಥವಾ ನಮ್ಮ ತಲೆ ಒಳಗಡೆ ಏನು ಕಂಟೆಂಟ್ ಇರಬೇಕಾಗುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕಂಟೆಂಟ್ ಕ್ರಿಯೇಷನಲ್ಲಿ ತುಂಬ ವಿಚಾರಗಳ ಬಗ್ಗೆ ಆ 3 ಆಫ್ಲೈನ್ ಕೋರ್ಸಸ್ ಒಳಗೆ ತುಂಬ ಇಂಪಾರ್ಟೆಂಟ್ ಆದ ವಿಚಾರಗಳು ಬಗ್ಗೆ ಸರ್ ನಮಗೆ ಅದ್ರ ಬಗ್ಗೆ ನಮಗೆ ಪ್ರಿಪೇರ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರು. ಇದು ಹೇಗಿರುತ್ತೆ ಅಂದರೆ, ಒಂದೇ ಸತಿ ನೀರಿಂದ ಹೊರಗಡೆ ನಿಂತು ಈಜು ಹೊಡೆಯೋದು ಹೇಳ್ಕೊಡೋದು ಅಲ್ಲ, ನೀರೊಳಗೆ ಇಳಿಸಿ ನಾವು ನೀರಲ್ಲಿ ಈಜು ಹೊಡಿಬೇಕಾದ್ರೆ ಅಲ್ಲಿ ನಮಗೆ ಪ್ರಾಕ್ಟಿಕಲ್ಲಾಗಿ ಹೇಳ್ಕೊಡುವಂಥ ಒಂದು ಆ ರೀತಿಯಲ್ಲಿ ಒಂದು ನಾನು ಅಟೆಂಡ್ ಆಗಿರೋ 3 ಆಫ್ಲೈನ್ ಕ್ಲಾಸಸ್ ಇತ್ತು. ಅದರೊಳಗೆ ತುಂಬ ವಿಚಾರಗಳು ಹಾಗೆ ತುಂಬ ಗೆಸ್ಟ್ಗಳನ್ನ ಸಹ ಕರೆಸಿದ್ರು, ತುಂಬ ಒಳ್ಳೊಳ್ಳೆ ಗೆಸ್ಟ್ಗಳನ್ನ ಸಹ ಕರೆಸಿದ್ರು. ಅದು ಆಫ್ಲೈನ್ ಕ್ಲಾಸಸ್ ಬಗ್ಗೆ. ಹಾಗೆ ಎವ್ರಿ ವೀಕು ನಮಗೆ ವೆಬಿನಾರ್ ಒಳಗೆ ಆನ್ಲೈನ್ ಕ್ಲಾಸಸ್ಸು ಇರುತ್ತೆ. ಆನ್ಲೈನ್ ಕ್ಲಾಸಸ್ಸಲ್ಲೂ ಅಷ್ಟೇ ಅವರು ಕೊಡುವಂಥ ಏನು 4 ವಿಷಯಗಳಿರ್ತಾವಲ್ಲ, ಆ 4 ವಿಷಯಗಳು ನೋಡೋದಕ್ಕೆ ತುಂಬ ಈಸಿ ಅನಿಸಿದ್ರು ಆ ವಿಚಾರಗಳನ್ನ ನಾವು ಅನಲೈಸ್ ಮಾಡಿ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಬೇಕಾಗತ್ತೆ. ಆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಅದನ್ನು ನಾವು 1 minute ಹೇಳಬೇಕು. ಅಂದರೆ ಅಷ್ಟು ಇನ್ಫಾರ್ಮೇಷನನ್ನು ಅದರೊಳಗೆ ಯಾವ್ದು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಸ್ಟ್ರಕ್ಚರಲ್ಲಾಗಿ ಹೇಳೋವಂಥ ಒಂದು ಪ್ರಾಕ್ಟೀಸ್ ಅನ್ನೋದು ನಮಗೆ ಆಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಪ್ರಾಕ್ಟೀಸ್ ಅನ್ನೋದಲ್ಲಿ ಆಗ್ತಾ ಹೋದಾಗ ನಾವು ಆಟೋಮೆಟಿಕ್ಲಿ ನಮಗೇನಾಗ್ತಾ ಹೋಗುತ್ತೆ, ಎವ್ರಿ ಡೇ ವಿ ಆರ್ 1 step ಅಹೆಡ್. ಒಂದೊಂದು ಸ್ಟೆಪ್ ನಾವು ಮುಂದೆ ಹೋಗ್ತೀವಿ. ಅದು ನಮಗೆ ಬರ್ತಾ ನಮಗೆ ಅದು ಅನ್ಸೋಕ್ಕೆ ಶುರು ಆಗುತ್ತೆ. ಹಾಗೆ ಅವ್ರು ಎವ್ರಿ ವೀಕು ಸಹ ಒಬ್ಬರು ಗೆಸ್ಟ್ ಜೊತೆ ನಮಗೆ ವೆಬಿನಾರ್ನ ಅಟೆಂಡ್ ಮಾಡೋಕ್ಕೆ ಅವ್ರ ಜೊತೆ ಮತ್ತೆ ನಮ್ಮ ಕ್ವಶನ್ನ ಕೇಳೋದಕ್ಕೂ ಬಿಡ್ತಾರೆ. ಹಾಗೆ ಈಗಿನ ಕಾಲದೊಳಗೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಅನ್ನೋದೇನಿದೆಯಲ್ವಾ, ಹೇಗೆ ಭಾಷಣ ಕಲೆ ಅನ್ನೋದು ಹೇಗೆ ಬೇಕೋ ಅಷ್ಟೇ ವೆರಿ ಇಂಪಾರ್ಟೆಂಟು ಆನ್ಲೈನ್ನಲ್ಲಿ ನಮ್ಮನ್ನು ನಾವು ವ್ಯಕ್ತಪಡಿಸುವಂಥದ್ದು, ಅಥವಾ ಆನ್ಲೈನ್ ಜೊತೆ ನಾವು ರಿಲೇಟ್ ಆಗುವಂಥದ್ದು, ಆ ಫೆಮಿಲಿಯಾರಿಟಿ ಬೆಳೆಸ್ಕೊಳೋವಂಥದ್ದು. ಸೊ ಅಲ್ಲೂ ಸಹ ಸರ್ ನಮಗೆ ತುಂಬ ಆ ಪ್ಲ್ಯಾಟ್ಫಾರ್ಮ್ನ ರೆಡಿ ಮಾಡಿರೋ ಅಂಥ ಇದನ್ನೇ ತುಂಬ ಒಂದು ಅತ್ಯುತ್ತಮವಾಗಿದೆ. ಅಲ್ಲಿ ನಮಗೆ ತುಂಬ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಭಾಷಣ ಕಲೆ ಕಲಿಬೇಕಾದ್ರೂ ನಮಗೊಂದು ಭಯ ಅನ್ನೋದು ಹೇಗಿರುತ್ತೋ ಹಾಗೆ ಆನ್ಲೈನಲ್ಲಿ ಹೋಗ್ಬಿಟ್ಟು ನಾವು ಮಾತಾಡಬೇಕಾದ್ರೂ ಸಹ ಅದೇ ಭಯ ಅನ್ನೋದಿರುತ್ತೆ. ಸೊ ಎವ್ರಿ ಟೈಮ್ ನಾವು ಮಾತಾಡ್ತಾ ಹೋದಾಗ ಏನಾಗುತ್ತೆ, ನಮಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬೂಸ್ಟಪ್ ಆಗ್ತಾ ಹೋಗುತ್ತೆ. ಮತ್ತು ಅಲ್ಲಿ ತೊಗೊಳೋಂಥ ವಿಚಾರಗಳೇನಿರ್ತಾವಲ್ಲ, ನಮ್ಮ ಜೀವನಕ್ಕೆ ತುಂಬ ಹತ್ತಿರ ಆಗಿರುವಂಥ ವಿಚಾರಗಳು. ಲಾಸ್ಟ್ ಸತಿ ಶಂಕರ್ ಕುಲಕರ್ಣಿ ಸರ್ ಅನ್ನೋರು ಒಬ್ಬರು ಬಂದಿದ್ದರು. ಹಾಗೆ ತುಂಬ ಜನ ಯಾರ್ಯಾರು ಗೆಸ್ಟ್ಗಳು ಬರ್ತಾರಲ್ಲ ಅವ್ರ ಹತ್ರ ತುಂಬ ಇನ್ಫಾರ್ಮೇಷನ್ನ ಸರ್ ತೆಗಿತಾರೆ. ಆ ಇನ್ಫಾರ್ಮೇಷನ್ ನಮ್ಗೆ ಈಸಿಯಾಗಿ ಸಿಗುತ್ತೆ. ಹಾಗೆ ಅವ್ರ ಜೊತೆಗೂ ಸಹ ನಾವು ಮಾತಾಡುವಂಥ ಒಂದು ಅವಕಾಶ ಸಿಗುತ್ತೆ. ಆ ಅವಕಾಶನ ಸರ್ ಕಲ್ಪಿಸ್ಕೊಟ್ಟಾರೆ. ಹಾಗೆ ಈ ಬೂಟ್ ಕ್ಯಾಂಪ್ ಅದು ಇಂಥ ಒಂದು ಸುಂದರವಾದ ಸ್ಥಳದಲ್ಲಿ ಆ್ಯಕ್ಚುಲಿ ಆ ವಿಡಿಯೋಸ್ನ ನೋಡಿದ್ದೆ. ಲಾಸ್ಟ್ ಸತಿ ಈ ಪ್ಲೇಸಲ್ಲೇ ಮಾಡಿರೋವಂಥ ಕೆಲವೊಂದು ವೀಡಿಯೋಸ್ನೂ ಸಹ ನಾನು ನೋಡಿದ್ದೆ. ಇಟ್ ವಾಸ್ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಫ್ಲೈನ್ ಕೋರ್ಸಸ್ಸಲ್ಲಾಗಿರೋ ಆನ್ಲೈನ್ ಕೋರ್ಸಸ್ಸಲ್ಲಾಗಿರ್ಬೋದು. ಬಟ್ ಇಲ್ಲಿ ಬಂದಾಗೂ ಸಹಿತ ಫಸ್ಟ್ ಇಂಪ್ರೆಷನ್ನೇ ಒಂದು ವೆರಿ ಗುಡ್ ಅನ್ನೋ ಪ್ಲೇಸ್ ಇಂಥ ಪ್ಲೇಸಲ್ಲಿ ವಿ ಆರ್ ಲರ್ನಿಂಗ್ ಸಮಥಿಂಗ್ ಅನ್ನೋದಿದೆಯಲ್ಲ, ಇಟ್ಸ್ ಎ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಇಷ್ಟೆಲ್ಲ ನಮಗೆ ಅವಕಾಶ ಮಾಡಿಕೊಟ್ಟಿರುವಂಥ ನಾನು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ಗೆ ನಾನು ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.
ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಮಗೆ ಜಯಪ್ರಕಾಶ್ ನಗತಿಹಳ್ಳಿ ಸರ್ ಅವರು ಅವರ ಮಾರ್ಗದರ್ಶನದಲ್ಲಿ ನಾವು ಹೇಗೆ ಕಲಿಬಹುದು, ಹೇಗೆ ಕಲಿಬೇಕು ಅನ್ನೋದು ಒಂದು ವಿಚಾರದ ಬಗ್ಗೆ ಕುರಿತು ಮಾತನಾಡಲಿಕ್ಕೆ ಹೇಳಿದ್ದಾರೆ. ಈಗ ಅವರ ಮಾರ್ಗದರ್ಶನದಲ್ಲಿ ಕಲಿಕೆಗೆ 2 ದಾರಿಗಳಿದ್ದಾವೆ. ಒಂದು ಆಫ್ಲೈನ್ ಕ್ಲಾಸು ಮತ್ತು ಆನ್ಲೈನ್ ಕ್ಲಾಸು. ನಾನು ಈಗ ಸುಮಾರು 2 ರಿಂದ 2.5 ತಿಂಗಳಿಂದ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸ್ಟೂಡೆಂಟಾಗಿ ಕಲಿತಾ ಇದ್ದೀನಿ. ಪ್ರತಿ ಗುರುವಾರ ಸಂಜೆ 7 ಗಂಟೆಗೆ ನಮಗೆ 3 ಟಾಪಿಕ್ಗಳನ್ನು 2 ದಿನ ಮೊದಲೇ ನಮ್ಮ ಮೊಬೈಲಿಗೆ ಮೆಸೇಜ್ ಮಾಡಿರ್ತಾರೆ. ಆ 3 ಟಾಪಿಕ್ಗಳ ಬಗ್ಗೆ ಎಲ್ಲ ನಾವು ಸೇರಿರ್ತಕ್ಕಂಥ ಆನ್ಲೈನ್ ತರಗತಿ ಎಲ್ಲ ಶಿಬಿರಾರ್ಥಿಗಳು 1 ನಿಮಿಷ ಮಾತಾಡಬೇಕು ಅಂಥೇಳಿ ಹೇಳಿರ್ತಾರೆ. ಆ 1 ನಿಮಿಷದಲ್ಲಿ ನಾವು ಆ ವಿಚಾರಗಳ ಬಗ್ಗೆ ಏನು ನಮ್ಮ ಅನಿಸಿಕೆ ಅದರ ಕುರಿತು ನಾವು ಮಾತನಾಡಬೇಕಾಗುತ್ತೆ. ಮತ್ತು ಮಾತನಾಡುವಾಗ ನಮ್ಮಲ್ಲಿ ಆನ್ಲೈನ್ ತರಗತಿಯಲ್ಲಿ ಆಗಲಿ ನಮ್ಮಲ್ಲಿ ನಾವು ಹೇಗೆ ಅದನ್ನು ಪ್ರೆಸೆಂಟೇಷನ್ ಮಾಡ್ತೀವಿ ಅನ್ನೋದನ್ನು ಅವರು ನೋಡ್ತಾ ಇರ್ತಾರೆ. ಅದರಲ್ಲಿ ಆಗ್ತಕ್ಕಂಥ ಕೆಲವು ತಪ್ಪುಗಳನ್ನು ತಿದ್ದಿ ನಂತರ ಅವರು ಎಲ್ರಿಗೂ ಸಹ ಅವರವರ ತಪ್ಪುಗಳನ್ನು ಹೇಳಿ ಅದನ್ನು ಸರಿಪಡಿಸಿ ಮತ್ತೆ ಮುಂದಿನ ಒಂದು ಗುರುವಾರದ ಕ್ಲಾಸ್ನಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್ ಆಗಿದೆ, ಏನು ಎತ್ತ ಹೇಗೆ ಮಾಡಬೇಕು ಇದನ್ನು ಅನ್ನೋದನ್ನು ಅವರು ತಿದ್ದಿ ಹೇಳ್ಕೊಡ್ತಾರೆ. ಹೆಚ್ಚು ಕಡಿಮೆ ನಾವು ಅರ್ಧ ಭಾಗ ಆನ್ಲೈನ್ ತರಗತಿಯಲ್ಲಿ ಚೆನ್ನಾಗಿ ಕಲಿತೀವಿ. ಹಾಗೂ ಈ ಪೂರ್ತಿಯಾಗಿ ಕಲಿಬೇಕು ಅಂತಂದರೆ ಆಫ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದ್ರೆ ಖಂಡಿತ 100ಕ್ಕೆ 100% ನಾವು ಪಬ್ಲಿಕ್ ಸ್ಪೀಕಿಂಗ್ನಲ್ಲಿ ಮಾತನಾಡುವ ಕೌಶಲ್ಯವನ್ನು ಹೇಗೆ ರೂಢಿಸ್ಕೊಳ್ಬೇಕು ಮತ್ತು ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನು ನಾವು ಸಂಪೂರ್ಣವಾಗಿ ಕಲಿತೀವಿ ಅಂಥೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಸಮಯ ನಿರ್ವಹಣೆ ಅವರು ನಮಗೆ ಹೇಳ್ಕೊಡ್ತಾ ಮೊದಲನೇ ಒಂದು ವಿಚಾರ ಅಂದರೆ ಸಮಯ ನಿರ್ವಹಣೆ ಇರಬೇಕು. ಮತ್ತು ನಮ್ಮನ್ನು ನಾವು ಬೇರೆ ಯಾವುದೇ ಒಂದು ಆಸ್ತಿ ಒಂದು ಇನ್ನೊಂದಕ್ಕಾಗಲಿ ಹಣ ಹಾಕೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಮೇಲೆ ನಾವು ಹಣವನ್ನು ಹಾಕ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಅಭಿವೃದ್ಧಿ ಹಣನೇ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನೋದನ್ನು ಬಹಳಷ್ಟು ಆನ್ಲೈನ್ ತರಗತಿಗಳಲ್ಲಿ ಹಾಗೂ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿ ಗುರುವಾರ 8 ರಿಂದ 9 ಗಂಟೆವರೆಗೂ ಒಬ್ಬೊಬ್ಬರು ಒಂದೊಂದು ರೀತಿಯ ಕೌಶಲ್ಯ ಇರುತ್ತೆ ಅವ್ರಿಗೆ. ಒಬ್ಬ ವೈದ್ಯರಲ್ಲಾಗಿರ್ಬೋದು ಅಥವಾ ಯೋಗ ಗುರುಗಳಾಗಿರ್ಬೋದು ಅಥವಾ ಮನಿ ಮ್ಯಾಗ್ನೆಟ್ ಅಂತಕ್ಕಂಥ ಒಬ್ಬೊಬ್ಬ ರೀತಿಯ ಮಾರ್ಗದರ್ಶನಕಾರರು ಅವರನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಮತ್ತು ಅವರಲ್ಲಿರ್ತಕ್ಕಂಥ ಅನೇಕ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಮತ್ತು ಅವರಲ್ಲಿರ್ತಕ್ಕಂಥ ಕೌಶಲ್ಯನೂ ಸಹ ನಮಗೆ ಅರ್ಥ ಆಗುತ್ತೆ. ಮತ್ತು ನಾವು ಯಾವ ರೀತಿ ಅವರ ಹಾಗೆ ಹೆಜ್ಜೆ ಇಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಬಹಳ ಆನ್ಲೈನ್ ತರಗತಿನಲ್ಲೇ ಸ್ವಲ್ಪ ಅರ್ಧ ಭಾಗ ಇಂಪ್ರೆಸ್ ಆಗಿ ಆಫ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಲೇಬೇಕು ಅನ್ನುವ ಒಂದು ಉದ್ದೇಶದಿಂದ ನಾನು ಈ ಕ್ಲಾಸಿಗೆ ಬಂದಿದ್ದೀನಿ. ಹಾಗಾಗಿ ಎಲ್ಲರೂ ಸಹ ಇದರ ಸದುಪಯೋಗವನ್ನು ಪಡ್ಕೊಂಡ್ರೆ ನಿಜಕ್ಕೂ ನಮ್ಮ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.